ಸರ್ಕಾರದ ವತಿಯಿಂದ ಪರಿಹಾರ ನೀಡಿ ಹಳೆಯ ಹಾಗೂ ರಸ್ತೆಯ ಇಕ್ಕೆಲಗಳಲ್ಲಿ ಇರುವ ಕಟ್ಟಡ ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ, ಆದರೆ ಪರಿಹಾರ ಕೊಟ್ಟು ತೆರವುಗೊಳಿಸಿ ಎಂದು ವಿರಾಜಪೇಟೆ ನಾಗರಿಕ ಸಮಿತಿ ಅಧ್ಯಕ್ಷ ಇರಾ ದುರ್ಗಾ ಪ್ರಸಾದ್ ಹೇಳಿದ್ದಾರೆ. ತಮ್ಮ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲವಂತವಾಗಿ ಕಟ್ಟಡ ಕೆಡವಲು ಸಾಧ್ಯವಿಲ್ಲ. ಕಾರಣ, ಸುಮಾರು 67 ಜನರು ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪುರಸಭೆ ವಿರುದ್ಧ ಮೊರೆ ಹೋಗಿದ್ದು ವಿಚಾರಣೆ ಹಂತದಲ್ಲಿದೆ. ಕೆಲವು ಕಾಂಗ್ರೆಸ್ ಮುಖಂಡರು ನ್ಯಾಯಾಲಯದ ವ್ಯಾಜ್ಯ ಮುಗಿದಿದೆ ಎಂದು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಶಾಸಕ ಪೊನ್ನಣ್ಣ ಅವರು ರಸ್ತೆಯ ಅಗಲೀಕರಣಕ್ಕೆ ತಾವಾಗಿ ಜಾಗವನ್ನು ಬಿಟ್ಟುಕೊಟ್ರೆ ಅಗಲೀಕರಣ ಕಾರ್ಯ ಮಾಡುತ್ತೇವೆ, ಕೊಡದಿದ್ರೆ ಅಷ್ಟರಲ್ಲೇ ಕಾಮಗಾರಿ ನಡೆಯುತ್ತೆ ಎಂದರು. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ. ಇಲ್ಲಿ ದೊಡ್ಡೊಟ್ಟಿ ಚೌಕಿಯಲ್ಲಿ ಮೂರ್ನಾಡು ರೋಡ್ ಜಂಕ್ಷನ್ನಲ್ಲಿ ಅಲ್ಲಿ ಸ್ವಲ್ಪ ಬಸವನಗುಡಿ ಹತ್ರ ಬಸ್ ಪಾರ್ಕ್ ಇದಿದೆ, ಬಸ್ ಸ್ಟ್ಯಾಂಡ್, ಬಸ್ ಸ್ಟಾಪ್ ಇದೆ ನೋಡಿ. ದೊಡ್ಡೊಟ್ಟಿ ಚೌಕಿಯಲ್ಲೇ ಬಸ್ ಬಂದು ನಿಲ್ತದೆ. ಒಂದೊಂದು ಬಸ್ಸು ಸಹ ಕೆಲವು ನಿಮಿಷಗಳು ಅಂತಂದರೆ ಆಗ ಬರುವ ಕಾರುಗಳು ಬಸ್ಸುಗಳೆಲ್ಲ ಬ್ಲಾಕ್ ಆಗ್ತವೆ. ಇದನ್ನು ಬದಲಾಯಿಸಿ ಅಲ್ಲಿ ಒಂದು ಕಾರ್ ಸ್ಟ್ಯಾಂಡ್ ಇದೆ. ಆ ಕಾರ್ ಸ್ಟ್ಯಾಂಡ್ ಹತ್ರವೇ ಇದು ಬಸ್ ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡ್ನಲ್ಲಿ ಅಲ್ಲೇ ಸ್ಟಾಪ್ ಇಲ್ಲ, ಎಲ್ಲಿ ನಿಂತಿದ್ರೆ ಅಲ್ಲೇ ಅದನ್ನು ನಿಲ್ಲಿಸುವ ಹಾಗೆ ಮಾಡಿ. ಈ ರೀತಿಯಾಗಿ ನಾವು ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಕಾರುಗಳ ದೊಡ್ಡ ಇದರಲ್ಲೇ ಒಬ್ಬರು ಪೊಲೀಸ್ ಅಧಿಕಾರಿ ಹಿಂದೆ ಅವರೇ ಹೇಳಿದರು, ಗೋಣಿಕೊಪ್ಪ ರಸ್ತೆಯಲ್ಲಿ ಒಂದು ಸೈಡ್ನಲ್ಲಿ ಕಾರ್ ಪಾರ್ಕಿಂಗ್ಗೆ ಲೈನಾಗಿ ನಿಲ್ಲುವಾಗ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ. ಒಬ್ಬರು ಪೊಲೀಸ್ ಅಧಿಕಾರಿ ಹೇಳಿರುವಂಥದ್ದು ಅವರ ಅನುಭವದಿಂದ. ಅಂಥ ವ್ಯವಸ್ಥೆ ಮಾಡಿ, ಎಲ್ಲಿ ಕಾರ್ ಪಾರ್ಕಿಂಗ್ ಇರಬೇಕು, ಎಲ್ಲಿ ಇದು ಈ ಒಂದು ಸುವ್ಯವಸ್ಥಿತವಾಗಿ, ಮತ್ತು ಪಾರ್ಕ್ ಮಾಡುವಾಗ ಸಹ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸೋದು, ರಸ್ತೆ ಅರ್ಧ ಭಾಗವನ್ನು ಕವರ್ ಮಾಡಿ ನಿಲ್ಲಿಸೋದು, ಇದೆಲ್ಲವನ್ನು ನಿಲ್ಲಿಸಿ ಸುವ್ಯವಸ್ಥೆಗೊಳಿಸಿ ಅಂತ ಹೇಳಿ ನಾವು ಪರ್ಯಾಯವನ್ನು ಮಂಡಿಸಿದ್ದೇವೆ. ನಾವು ಬರೀ ಅದನ್ನು ವಿರೋಧಿಸುವುದಷ್ಟೇ ಅಲ್ಲ. ಆಗ ನಾವು ಇದನ್ನು ರಸ್ತೆಗಳನ್ನು ಸರಿ ಮಾಡಬೇಡಿ ಇಂಥ ಮಾತುಗಳನ್ನು ನಾವು ಹೇಳಿಲ್ಲ. ಆ ಪರ್ಯಾಯವನ್ನು ಅವರು ಪರಿಗಣನೆಗೆ ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಳ್ಳೋದಿಲ್ಲ. ಯಾಕೆ ಅವರು ತಗೊಳ್ಳೋದಿಲ್ಲ? ನಾವು ಮಾತ್ರ ಅಲ್ಲ ನೋಡಿ, 2024ರಲ್ಲಿ ಮಾರ್ಚ್ 21ನೇ ತಾರೀಕಿಗೆ ಆವತ್ತು ರಾಜಪೇಟೆಯ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿದ್ದಂತಹ ಮಾದಪಟ್ಟ ಕಾಶಿಯವರು ಅವರು ಇದರ ಬಗ್ಗೆ ಹೇಳ್ತಾರೆ. ಅಮೃತಚಂದ್ರ ರವಿಯವರು ನೋಡಿ, ಅದು ಆವತ್ತು ವಾರ್ತಾಭಾರತಿಯಲ್ಲಿ ಬಂದಿತ್ತು. ಅವತ್ತು ಅವರೇನು ಹೇಳ್ತಾರೆ, ನಾವು ಹೇಳಿದ ಈ ಮಾತನ್ನೇ ಹೇಳ್ತಾರೆ. ಕಟ್ಟಡದ ತಳಭಾಗದಲ್ಲಿ ಅವರು ವ್ಯವಸ್ಥೆ ಮಾಡಬೇಕು, ಏನು ವ್ಯವಸ್ಥೆ ಮಾಡಿಲ್ಲ, ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಆವತ್ತು ಅವರು ಹೇಳಿದ್ದಾರೆ. ನಾವು ಮಾತ್ರ ಅಲ್ಲ, ಅವರು ಇನ್ನೂ ಬದಲಿ ದಾರಿಗಳನ್ನು ಸೃಷ್ಟಿಸಿ ಕೇರಳದಿಂದ ಬರುವಂಥ ವೆಹಿಕಲ್ಗಳಿಗೆ, ಅಂದರೆ ಪರ್ಯಾಯ ಮಾರ್ಗವನ್ನು ನಾವು ಮಂಡಿಸಿದ್ದೇವೆ, ಅವರು ಚೇಂಬರ್ ಆಫ್ ಕಾಮರ್ಸ್ನವರು ಮಂಡಿಸಿದ್ದಾರೆ. ನಮ್ಮ ಪರ್ಯಾಯ ಅಂಶಗಳಿಗೆ ಮುಖ್ಯವಾಗಿ ನನ್ನ ಪ್ರಶ್ನೆ, ಕಟ್ಟಡದ ಬುಡದಲ್ಲಿರುವ ತಳಭಾಗದಲ್ಲಿ ಇರುವ ಈ ಇದು ವ್ಯವಸ್ಥೆಗೆ ಅಂಗಡಿಗಳನ್ನು ಮಾಡಲಿಕ್ಕೆ ಯಾಕೆ ನೀವು ಬಿಟ್ಟಿದ್ದೀರಿ? ಇದಕ್ಕೆ ಅವರು ಇವತ್ತು ಉತ್ತರ ಕೊಡ್ತಾ ಇಲ್ಲ. ಇದನ್ನು ಮಾಡದೆ ಬರೇ ಕಟ್ಟಡಗಳನ್ನು ಹೊಡೆದ್ರೆ ಮಾತ್ರವೇ ಅಭಿವೃದ್ಧಿ, ಅದು ಫ್ರೀ ಸಿಗಬೇಕು ಅಂತ ಹೇಳುವ ಮಾತನ್ನು ಆಡ್ತಾ ಇರುವಂತಹದ್ದು. ಇದನ್ನು ನಾವು ಖಂಡಿಸುವಾಗ ನಾವು ಅಭಿವೃದ್ಧಿ ವಿರೋಧಿಗಳಾಗ್ತೇವೆ. ವಕೀಲ ಕೆ.ವಿ. ಸುನಿಲ್ ಮಾತನಾಡಿ, ಸರ್ವೋಚ್ಚ ನ್ಯಾಯಾಲಯವೇ ಸರ್ಕಾರಿ ರಸ್ತೆ ಅಗಲೀಕರಣದ ಸಂದರ್ಭ ಅಗತ್ಯ ಪರಿಹಾರ ನೀಡುವಂತೆ ಅನೇಕ ಭಾಗಗಳಲ್ಲಿ ಮಾಡಿದೆ. ವಿರಾಜಪೇಟೆಯಲ್ಲಿ ಕೂಡ ಪರಿಹಾರ ನೀಡಿ ರಸ್ತೆ ಅಗಲೀಕರಣ ಮಾಡುವಂತೆ ತಿಳಿಸಿದರು. ನಮಸ್ಕಾರ, ನಾನು ಕೆ.ವಿ. ಸುನಿಲ್ ಮತ್ತು ಡಾಕ್ಟರ್ ದುರ್ಗಾ ಪ್ರಸಾದ್. ನಾವು ಸುಮಾರು ಕಳೆದ ಸಾರಿ ವಿರಾಜಪೇಟೆಯ ಮುಖ್ಯ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಅಂತೇಳಿ ಆಗಿನ ಶಾಸಕರು ಮತ್ತು ಆಗಿನ ಇಲ್ಲಿಯ ಜನಪ್ರತಿನಿಧಿಗಳು ರಸ್ತೆ ಅಗಲೀಕರಣ ವಿಚಾರವಾಗಿ ಒಂದು ಸಭೆ ಕರೆದಿದ್ದರು. ಆ ಸಭೆ ಸಂಬಂಧಪಟ್ಟಂಥ ಆನಂತರದ ಬೆಳವಣಿಗೆಗಳು, ಅವರು ನಮಗೆ ಪರಿಹಾರ ಕೊಡದೆ ನಾವು ಹೊಡೆಯುತ್ತೇವೆ, ತಡೆಯೋಕ್ಕೆ ಯಾರಿದ್ರೆ ಸಾಧ್ಯ ಇಲ್ಲ ಅಂತಂದರೆ ಈ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಎಲ್ಲ ಜನರು ಸೇರಿಬಿಟ್ಟು ಯಾರ್ಯಾರು ಇದಕ್ಕೆ ಇದರಲ್ಲಿ
ಬಲಿಪಶುವಾಗ್ತಾರೆ. ಈ ರಸ್ತೆ ಬದಿಗಳಲ್ಲಿ ವಾಸ ಮಾಡೋರು ಅಥವಾ ಕಟ್ಟಡ ಕಟ್ಕೊಂಡವರು, ವ್ಯಾಪಾರ ಮಾಡೋರು ಎಲ್ಲ ಸೇರಿಸಿಬಿಟ್ಟು ನಾವೆಲ್ಲರೂ ಘನ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟರ್ನ್ ಸಲ್ಲಿಸಿದ್ದೆವು. ಆ ನಂತರ ನಾವು ಅದರಲ್ಲೇ ಏನು ಹೇಳಿದ್ದೀವಿ ಅಂದರೆ ನಾವು ಪರಿಹಾರ ಕೊಡಬೇಕು, ಆನಂತರ ನೀವು ತಗೋಬೋದು ಅನ್ನೋ ವಿಚಾರ ಇಟ್ಕೊಂಡೇ ನಾವು ಹೇಳಿದ್ದು. ಈಗ ಪುನಃ ಏನಾಗಿದೆ ಅಂದರೆ ಕಳೆದ ವಾರದಲ್ಲಿ ವಿರಾಜಪೇಟೆಯಲ್ಲಿ ರಸ್ತೆ ಅಗಲೀಕರಣ ಮಾಡ್ತೇವೆ ಅಂತೇಳಿ ಒಂದು ಗೊಂದಲವನ್ನು ಕ್ರಿಯೇಟ್ ಆಗಿತ್ತು. ಆ ನಂತರ ನಾವೆಲ್ಲ ಸಭೆ ಸೇರಿದೆವು. ಸಭೆ ಸೇರಿದ ಮೇಲೆ ನಂತರ ಮುಂದಿನ ದಿನಗಳಲ್ಲಿ ಶಾಸಕರು ಮಧ್ಯಪ್ರವೇಶಿಸಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಆ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಭರವಸೆ ಕೊಟ್ಟದ ಮೇಲೆ ನಾವು ಆ ಸಭೆಯಲ್ಲಿ ಬರ್ಕಸ್ ಮಾಡ್ಕೊಂಡು ಹೋಗಿದ್ದೆವು. ಆದರೆ ಇತ್ತೀಚಿನ 2-3 ದಿನಗಳಲ್ಲಿ ಒಂದು ರೀತಿಯ ವಾತಾವರಣ ಏನಾಗಿದೆ ಅಂದರೆ ವಿರಾಜಪೇಟೆ ಅಭಿವೃದ್ಧಿಗೆ ದುರ್ಗಾಪ್ರಸಾದ್ ಡಾಕ್ಟ್ರು ಮತ್ತಿತರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಹೊಡೆಯಕ್ಕೆ ಬಿಡ್ತಾ ಇಲ್ಲ ರೀತಿಯ ಒಂದು ತಪ್ಪು ಸಂದೇಶವನ್ನು ಜನರ ಮಧ್ಯದಲ್ಲಿ ಹರಿಬಿಟ್ಟಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಲೇಬೇಕಾಗಿದೆ. ಯಾರ ತಪ್ಪು ಯಾರು ಸರಿ ಅನ್ನೋದು ಬೇಕಾಗಲ್ವಾ? ಒಂದು ಊರು ಅನ್ನುವಾಗ ಅದೊಂದು ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಯ ಪರ ನಾವು ಇದ್ದೇವೆ, ಅಭಿವೃದ್ಧಿ ವಿರೋಧ ಇಲ್ಲ ಅನ್ನೋದನ್ನು ನಾವು ಮೊದಲೇ ಸ್ಪಷ್ಟಪಡಿಸಿದ್ದೀವಿ.